ನಿನ್ನೆ ಬೆಳಗಾವಿಯ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟದ ದುರಂತ ಸಂಭವಿಸಿತ್ತು. ಈ ದುರಂತದಲ್ಲಿ ಸಾವಿನ ಸಂಖ್ಯೆ ಈಗ 7ಕ್ಕೆ ಏರಿಕೆಯಾಗಿದೆ. ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಸಂಭವಿಸಿತ್ತು. 8 ಜನ ಇದರಿಂದ ಗಾಯಗೊಂಡಿದ್ರು. ಅದರಲ್ಲಿ ಈಗ 7 ಜನ ಸಾವನ್ನಪ್ಪಿದ್ದಾರೆ. ಓರ್ವನಿಗೆ ಚಿಕಿತ್ಸೆ ಮುಂದುವರೆದಿದೆ. ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಲ್ಲವೂ ಕೂಡ ಓಕೆ. ಆದರೆ ಈವರೆಗೂ ಕೂಡ ಕಾರ್ಖಾನೆಯಿಂದ ಯಾವುದೇ ಥರದ ಪರಿಹಾರ ಘೋಷಣೆ ಆಗಿಲ್ಲ. ಜೊತೆಗೆ ಕುಟುಂಬಸ್ಥರ ಬಳಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಸೌಜನ್ಯಕ್ಕೂ ಮಾತಾಡಿಲ್ಲ. ಹೆಂಗಿದ್ದೀರಿ, ನಿಮ್ಮ ಜೊತೆ ನಾವಿದ್ದೀವಿ, ಏನೂ ಇಲ್ಲ. ದುರಂತ ಆಯಿತು, ಅಲ್ಲಿ 8ರಲ್ಲಿ 7 ಜನ ಸತ್ತು ಹೋಗಿದ್ದಾರೆ. ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕುಟುಂಬಸ್ಥರನ್ನ ಕಳ್ಕೊಂಡಂಥವರು ದುಃಖದ ಕಡಲಲ್ಲಿ ತೇಲಾಡ್ತಿದ್ದಾರೆ. ಆದರೆ ಮಾಲೀಕರಿದ್ದಾರಲ್ಲ, ಸಮಾಧಾನಕರ ಜೊತೆಗೆ ಸಂತೋಷದ ಕಡಲಲ್ಲಿ ಮಿಂದೇಳ್ತಾ ಇದ್ದಾರೆ. ನೋಡಿ ಎಂಥ ಒಂದು ವಿಪರ್ಯಾಸ ಇದು. ಅವರು ಪಾಪ ಒದ್ದಾಡ್ತಿದ್ದಾರೆ ತಮ್ಮ ಫ್ಯಾಮಿಲಿ ಮೆಂಬರನ್ನು ಕಳ್ಕೊಂಡು. ಮತ್ತೊಂದು ಕಡೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಬರೀ ಸಕ್ಕರೆ ಕಾರ್ಖಾನೆಯಿಂದ ಆದಾಯವನ್ನು ಮಾತ್ರ ಗಮನ ಇಟ್ಕೊಂಡು ನೋಡೋದು. ಕಾರ್ಮಿಕರ ಸ್ಥಿತಿಗತಿ ಬಗ್ಗೆ, ಅವರ ಹೆಲ್ತ್ ಬಗ್ಗೆ, ಬದುಕಿದ್ದಾರಾ ಸತ್ತಿದ್ದಾರಾ ಯಾವುದೂ ಕೂಡ ಇಲ್ಲ. ಈಗ ಮೆಕ್ಯಾನಿಕಲ್ ಅಂತ ಇವತ್ತರ ಹೋಗಿದ್ರಿ ಸರ್. ಅದೇನೋ ಬಾಯ್ಲರ್ದಾಗ ನೋಡಿ ಸರ್, ನಮ್ಗೇನು ಗೊತ್ತಿಲ್ಲ ಅದು ಏನಾಗಿ ಆಗೈತ್ರು ಏನೋ ಗೊತ್ತಿಲ್ರಿ. ಸ್ಫೋಟ ಹಾಕಾರ ನಾನು ಹೇಳ್ಯಾಕರ ಸ ಅಂದ್ರು ಇವತ್ತು ಸ ಕೇಳಿ ಆಗ ನಾವು ನಿನ್ನೆ ಸ್ಫೋಟ ಆಗೋಣ ಕೇಳಿ ಬಂದಿದ್ರಿ ಸರ್. ಇವತ್ತು 12 ಈಗಾಗಲೇ ಒಂದು ತಾಸು ಆಯ್ತು ನೋಡಿ ಸರ್. ಇದಾಗ ಮೈ ಎಲ್ಲ ಸುಟ್ಟಿದ್ ಸರ್. ಒಳಗೆ ನಮ್ಮ ಸುಟ್ಟಲ್ಲಿ ಯಾರು ಒಳಗೆ ಬಿಡ್ಲಿಲ್ಲ ಸರ್. ಅದು ಇನ್ಫೆಕ್ಷನ್ ಆಕತ್ತಂತ ಬಿಡ್ಲಿಲ್ಲ ಸರ್. ಈ ಮುಂಜಾನೆ ಸರ್ ಈಗ ಡೆತ್ ಆಗ್ಬೇಕಾದ್ರೆ ಅವ್ರು ಟಿವಿ ಅವ್ರು ತೋರಿಸ್ಯಾರ ಸರ್. ಏನ್ ಸರ್, ಯಾರು ಕಾರ್ಖಾನೆದಾರ ಇಲ್ಲ, ಏನಿಲ್ಲ, ಇನ್ನೇನು ಭೇಟಿ ಆಗಿಲ್ಲ ಸರ್. ಇನ್ನು ಏನ್ ಮಾಡ್ತಾರ ನೋಡ್ಬೇಕ್ರಿ ಸರ್. 8 9 ಸಾವಿರ ರೂಪಾಯಿ ಕೊಡ್ತೀರಿ ಸರ್. ಇವನ್ ಮೇಲೆ ಸರ್ ಮಣಿತಾನೆಲ್ಲ ಸರ್. ತಂದೆ ತಾಯಿ ರೀ, ಅಲ್ಲಿಂದ ತಂಗಿ ಹೋಗ್ಬೇಕಾರಿ. ಇಷ್ಟ ತಂಗಿ ಮದುವೆ ಮಾಡಿಕೊಟ್ಟಾರ ತನ್ನ ಕೈ ಮೇಲೆ ದುಡಿದ್ರಿ. ಈಗ ತಂಗಿ ತನ್ನ ಮನೆ ಕಟ್ಟಿ ಮದುವೆ ಮಾಡ್ಕೋಬೇಕನ್ನೋ ಒಂದು ಆಸೆ ಐತಿ. ಅಚಾನಕ್ ಈ ದೇವ್ರಿಗೆ ಕರ್ನಾ ಬಂದಿಲ್ಲಲ್ರಿ, ಏನ್ ಮಾಡಿದ್ರಿ ಸರ್. ಅದು ಈಗ ಫ್ಯಾಕ್ಟರಿ ಅವ್ರು ಏನಾದ್ರು ಇನ್ಶೂರೆನ್ಸ್ ಮಾಡಿಸಿದ್ರ ಅಥವಾ ಪರಿಹಾರದ ಬಗ್ಗೆ ಏನಾದ್ರು ಮಾತಾಡಿದಾರ? ಇನ್ನೂ ನಮ್ಗೆ ಏನು ಹೇಳಿಲ್ರಿ ಸರ್. ಅವ್ರು ಯಾರು ಬಂದಾರು ಗೊತ್ತಿಲ್ರಿ. ಇನ್ನೂ ಏನು ಹೇಳಿಲ್ಲ ಸರ್. ನಮ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಇದರ ಕುರಿತಾಗಿ. ಶ್ರೀಕಾಂತ್, ಈಗ ದುರಂತ ಸಂಭವಿಸಬಾರ್ದಾಗಿತ್ತು, ಸಂಭವಿಸಿದೆ. ಆದರೆ ಮೃತಪಟ್ಟಂತಹ ಜೀವಗಳಿಗೆ ಬೆಲೆನೇ ಇಲ್ವಾ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಬರೀ ದುಡ್ಡು ಎಣಿಸ್ಕೊಳ್ಳೋದಕ್ಕೆ ಮಾತ್ರ ಬರ್ತಾರಾ? ಈ ರೀತಿಯಾಗಿ ಜೀವ ಹೋದಂತಹ ಸಂದರ್ಭದಲ್ಲಿ ಬಂದು ಸಾಂತ್ವನ ಹೇಳಬೇಕು, ಇವ್ರು ನಮ್ಮವರು, ಆ ಭಾವನೆ ಇಲ್ವಾ ಅಂತ ಅವ್ರಿಗೆಲ್ಲ? ನೋಡಿ ರಾಹುಲ್, ಇದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದ ಬಳಿ ಏನು ನಿನ್ನೆ ಮಧ್ಯಾಹ್ನ ಘಟನೆ ನಡೆದಿತ್ತು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನಾಮದಾರ್ ಸಕ್ಕರೆ ಕಾರ್ಖಾನೆ ಏನಿದೆ, ಆ ಕಾರ್ಖಾನೆಯಲ್ಲಿ ಏನು ಬಾಯ್ಲರ್ ಸ್ಫೋಟ ಆಗಿತ್ತು, ಅದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗಿದೆ. ಇದುವರೆಗೆ 7 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರುವಂತದ್ದು. ಇಷ್ಟೆಲ್ಲ ಘಟನೆ ನಡೆದ್ರು ಸಹ ಏನಂತಂದ್ರೆ ಏನು ಕಾರ್ಖಾನೆಯ ಮಾಲೀಕರಾಗಿರ್ಬೋದು ಮತ್ತು ಕಾರ್ಖಾನೆಯ ಪಾರ್ಟ್ನರ್ ಏನಿದ್ದಾರೆ ಅವರು ಇದುವರೆಗೂ ಸಹ ಏನಂತಂದ್ರೆ ಪರಿಹಾರವನ್ನ ಘೋಷಣೆ ಮಾಡೋದಾಗಿರ್ಬೋದು ಮತ್ತು ಮೃತರ ಕುಟುಂಬಗಳಿಗೆ ಮತ್ತು ಗಾಯಾಳುಗಳಿಗೆ ಸಾಂತ್ವನ ನೀಡುವಂತ ಕೆಲಸವನ್ನ ಮಾಡಿಲ್ಲ. ಪ್ರಮುಖವಾಗಿ ಈ ಏನು ಫ್ಯಾಕ್ಟರಿ ಏನಿದೆ, ಇನಾಮದಾರ್ ಸಕ್ಕರೆ ಕಾರ್ಖಾನೆ ಏನಿದೆ, ಇದು ವಿಕ್ರಮ್ ಇನಾಮದಾರ್ ಅಂತೇಳಿ DB ಇನಾಮದಾರ್ ಅವರು ಮಾಜಿ ಸಚಿವರಾದಂತಹ DB ಇನಾಮದಾರ್ ಅವರ ಪುತ್ರ ವಿಕ್ರಮ್ ಇನಾಮದಾರ್, ಹಾಗೇನೆ ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಪ್ರಭಾಕರ್ ಕೋರೆ, ಹಾಗೇನೆ ವಿಜಯ್ ಮೆಟ್ಗೂಡ್ ಅನ್ನೋ 3 ಏನಂತಂದ್ರೆ ಇದರಲ್ಲಿ ಪಾರ್ಟ್ನರ್ ಇರುವಂತದ್ದು. ಈ 3 ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಯಾವುದೇ ರೀತಿ ಸ್ಪಂದನೆ, ಇಷ್ಟೆಲ್ಲ ದೊಡ್ಡ ಘಟನೆ ಆದ್ರೂ ಸಹ ಏನಂತಂದ್ರೆ ಮೃತರ ಕುಟುಂಬದವರಿಗೆ ಹಾಗೇನೆ ಗಾಯಾಳುಗಳನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಈಗ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಮತ್ತೆ 3 ಶವಗಳ ಏನಂತಂದ್ರೆ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿ ನೀಡಲಿಕ್ಕೆ ಸಂಜೆ ಏನಂತಂದ್ರೆ ಖುದ್ದು SP ಅವರು ಏನಂತಂದ್ರೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಆಡಳಿತ ಮಂಡಳಿ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು ರಾಹುಲ್.